ಮೆಟ್ಲಿಳ್ಕೊಂಡು ಕೆಳಕ್ಕೆ ಬಂದರು. ಧರಣಿಪಾಲನ್ನವರು 50,000 ಚೆಕ್ಕನ್ನು ಇವರು ಕೊಟ್ಟರಂತೆ. ಇವರು ತಕ್ಷಣ ಮೇಲಕ್ಕೆ ಓಡಿ, ಇದು ಯಾವಾಗ, ಈಗ 60 ವರ್ಷದ ಕೆಳಗಿನ ಮಾತು, 50,000ಕ್ಕೆ 50 ಲಕ್ಷದಷ್ಟು ಬೆಲೆ ಇದ್ದ ಕಾಲದಲ್ಲಿ ಮಹಾರಾಜರ ಹತ್ರಕ್ಕೆ ಹೋಗ್ಬಿಟ್ಟು, ತಾವು 9,000 ಅಂತ ನಾನು ಬೇಕು ಅಂತಲೂ ಕೇಳಲಿಲ್ಲ, ನೀವು 50,000 ಕೊಟ್ಟಿದ್ದೀರಾ, ಅದಕ್ಕೆ 5 ಪಟ್ಟಿಗೂ ಹೆಚ್ಚು ಕೊಟ್ಟಿದ್ದೀರಲ್ಲ ಅಂದರೆ ನೀವು 9,000. ನಮಸ್ತೆ. ಸಮಸ್ತ ಬಸವನಗುಡಿ ಎಲ್ಲ ಜನರಿಗೂ ಒಂದು ಸಂತೋಷದ ಸುದಿನ ಅಂತ ಹೇಳ್ಬೋದು. ನೋಡಿ, ಬಸವನಗುಡಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ NR ಕಾಲೋನಿ ಅನ್ನೋದು ವಿಶೇಷ. ಯಾಕಂದರೆ ನರಸಿಂಹರಾಜ ಕಾಲೋನಿ ಅನ್ನೋದನ್ನ ಕೆಲವರು ನರಸಿಂಹರಾಜು ಹಾಸ್ಯ ನಟರ ಹೆಸರು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಬಟ್ ಈಗ ಏನಾಗಿದೆ, ಇದು ನರಸಿಂಹರಾಜ ಒಡೆಯರ್ ಅವರ ಹೆಸರಾರ್ಥವಾಗಿ ಮಾಡಿದಂತಹ ಇದು NR ಕಾಲೋನಿ. ಆ ಹೆಸರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿರುವಂತಹ ನಮ್ಮ ಕೆಲವು ಸ್ಥಳೀಯ ಪ್ರಮುಖರು ಮತ್ತು BJP ಕಾರ್ಯಕರ್ತರು ಎಲ್ಲ ಇಲ್ಲಿರುವಂಥ ಎಲ್ಲ ರೆಸಿಡೆನ್ಸ್ಗಳು ಸೇರಿ ಇಲ್ಲೊಂದು ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಯಾಕಂದರೆ ನರಸಿಂಹರಾಜ ಅವರ ಪುತ್ಥಳಿ ಅನಾವರಣ ಮಾಡಿರೋದ್ರಿಂದ ಇದನ್ನು ಸ್ವಯಂ ನಮ್ಮ ಮಹಾರಾಜರಾದಂತಹ ಯದುವೀರ ಒಡೆಯರವರು ಬಂದು ಅದನ್ನು ಅನಾವರಣ ಮಾಡಿದ್ದು ತುಂಬ ಎಲ್ಲರಿಗೂ ಸಂತೋಷವಾಗಿದೆ. ನಿಜವಾಗ್ಲೂ ನಾವು ಕೂಡ ಈ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದವರು, ಇಲ್ಲೆಲ್ಲ ಒಡನಾಟ ಇಟ್ಕೊಂಡವರು. ಈಗ ಸ್ವಲ್ಪ ಸಮಯ ನಾವು ಹೊರಗಡೆ ಹೋಗಿರ್ಬೋದು, ಬಟ್ ನಾನು 20 ವರ್ಷ ನಾನು ಇದೇ ಕ್ಷೇತ್ರದಲ್ಲಿದ್ದವಳು, ಇಲ್ಲೇ ಓಡಾಡಿ ಇವಾಗಲೂ ಕೂಡ ನನ್ನ ಓಟು ಕೂಡ ಇಲ್ಲೇ ಇದೆ. ನಮಗೆ ಖುಷಿ ಆಗುತ್ತೆ. ನಾವೊಂದು BJP ಕಾರ್ಯಕರ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು NR ಕಾಲೋನಿಯ ಒಂದು ನಿವಾಸಿ. ಖುಷಿ ಆಗುತ್ತೆ. ಇಂಥ ಸುಸಂದರ್ಭದಲ್ಲಿ ನೂರಾರು ಜನಗಳ ಮಧ್ಯೆ ಮಹಾರಾಜರ ಒಡೆಯರವರ ಸಮ್ಮುಖದಲ್ಲಿ ಎಷ್ಟು ಚಂದದ ಕಾರ್ಯಕ್ರಮ ಅಂತ ಅನಿಸ್ತು. ನಾವು ಕೂಡ ಇಲ್ಲಿ ಬಂದು ನಿಂತ್ಕೊಂಡಿದ್ವಿ. ನಮ್ಮ ಒಡೆಯರವರು ಆತ್ಮೀಯ ಗೊತ್ತು, ನಮ್ಮ ಪಾರ್ಟಿ ಆಫೀಸಲ್ಲೆಲ್ಲ ನೋಡಿದ್ದೀವಿ. ಬಟ್ ಇದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನೋಡಿದಂತೂ ಎಲ್ಲರಿಗೂ ಖುಷಿ ತಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಶ್ರೀಕಂಠ ದತ್ತ ಒಡೆಯರ್ ಅವರು, ಆಮೇಲೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ವಂಶಸ್ಥರು ಯಾರ್ಯಾರ ಹೆಸರಿದೆ ಅವರನ್ನು ನೆನೆಸ್ಕೊಳ್ಳುವಂತಹ ಸೌಭಾಗ್ಯ ಬಂದಿದೆ ನಮಗೆ ಅಂತ ಹೇಳ್ಬೋದು. ನಾನು ಮಂಡ್ಯದ ಹೆಣ್ಮಗಳು. ನೋಡಿ, ಅವರು ಅಂದ ಕಾಲದಲ್ಲಿ ಆ ಒಡವೆ ಎಲ್ಲ ಮಾರಿ ಒಂದು ಕೃಷ್ಣರಾಜ ಒಡೆಯರ್ ಇದನ್ನು ಕಟ್ಟಿದ್ರಂತೆ, KR ಡ್ಯಾಮ್. ಅದು ಈಗ ನಮ್ಮ ಅಜ್ಜಿ ತಾತ ಎಲ್ಲ ನಮ್ಮ ಮನೆಯಲ್ಲಿ ರಾಜರು ನಮ್ಮ ಮನೆಯ ದೇವರು ಅಂತ ನಾವು ಇಟ್ಕೊತಾ ಇದ್ವಿ. ನಿಜವಾಗ್ಲೂ ಅದು ಹೇಳಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಮಂಡ್ಯ ತಾಲೂಕಲ್ಲಿ ಇವತ್ತು ಅವ್ರು ಮಾಡಿದಂತಹ ಒಳ್ಳೆ ಕಾರ್ಯ ನಾವು ನೆನೆಸ್ಕೊಂಡು ಅವ್ರ ಫೋಟೋ ಇಟ್ಟು ಅವರಿಗೆ ನಮಸ್ಕಾರ ಮಾಡ್ತೀವಿ. ಅವರು ಹೇಗೆ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನೆನೆಸ್ಕೊತೀವಿ, ಹಾಗೆ ಶ್ರೀಕಂಠ ದತ್ತ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸದಾ ನೆನೆಸ್ಕೊತೀವಿ. ಇದು ನೆಕ್ಸ್ಟಿನ ಭಾಗ್ಯ ನರಸಿಂಹರಾಜ ಒಡೆಯರ್ ಅಂತ ಅವರ ನೆನಪಾಗಿ ಇಲ್ಲಿ ಮಾಡಿರುವಂಥ ಪುತ್ಥಳಿ ನಿಜವಾಗ್ಲೂ ನಾವು ತುಂಬ ಭಾಗ್ಯ ಅನಿಸುತ್ತೆ. ಯಾಕಂದರೆ ನಾನು ಮಂಡ್ಯದ ಹೆಣ್ಮಗಳು, ಇಲ್ಲಿ ಬಂದ ಮೇಲೆ NR ಕಾಲೋನಿಯಲ್ಲಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಮ್ಮ ಜೊತೆ ನಮ್ಮ ಹಿರಿಯ ಪತ್ರಕರ್ತರಂತಹ ಹನುಮೇಶ್ ಅವರಿದ್ದಾರೆ, ಇವರು ನಮ್ಮ ಸ್ನೇಹಿತರಾದಂತಹ ಶಿವಾನಂದ್ ಅವರಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಜ್ಯೋತಿಗೌಡ, BJP ಕಾರ್ಯಕರ್ತ. ಸರಿನಾ? ನಮ್ಮ ನರಸಿಂಹರಾಜ ಕಾಲನಿ ಏನಿದೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇದು NR ಕಾಲನಿ ಅಂತ ನಾವು ಅಷ್ಟೇ ಅಂದ್ಕೊಂಡು ಬಂದಿದ್ವಿ. ಇದು ಕಂಠೀರವ ನರಸಿಂಹರಾಜ ಒಡೆಯರ್, ಏನು ಮೈಸೂರಿನ ಒಡೆಯರಾಗಿದ್ದರು, ರಾಜರಾಗಿದ್ದರು, ಅವರ ಹೆಸರಿನಲ್ಲಿ ಇರುವಂಥ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲನಿ. ಭಾಳ ಸುಶಿಕ್ಷಿತರು, ಸಜ್ಜನರು, ಬುದ್ಧಿವಂತರು ಇರುವಂಥ ಒಂದು ಈ ಕಾಲನಿ ಏನಿದೆ ನರಸಿಂಹರಾಜ ಕಾಲನಿ. ಇಲ್ಲಿ ಇವಾಗ ಅವರ ಒಂದು ಪುತ್ಥಳಿಯ ಅನಾವರಣ ಇವತ್ತಾಗಿದೆ. ಯದುವೀರ್ ಒಡೆಯರವರು ಮೈಸೂರಿನ ಯುವ ರಾಜರು ಮತ್ತು ಲೋಕಸಭಾ ಸದಸ್ಯರು ಕೂಡ ಅವರು ಇವತ್ತು ಈ ಪುತ್ಥಳಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಿಜಕ್ಕೂ ಇದು ಭಾಳ ಸಂತೋಷ ಪಡುವಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಅನೇಕ ವರ್ಷಗಳ ನಂತರ ಇವತ್ತು NR ಕಾಲನಿಯ ಇಲ್ಲಿ ಏನು ಈ ಕಾಲನಿಗೆ ಹೆಸರು ಬಂತು, ಅವರದೇ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋದರ ಮೂಲಕ ಇವತ್ತಿನ ಜನಾಂಗಕ್ಕೆ, ಇವತ್ತಿನ ಯುವ ಪೀಳಿಗೆಗೆ ನಾವೊಂದು ನೆನಪು ಮಾಡಿಕೊಡ್ತಾ ಇದ್ದೀವಿ ಯಾಕೆ NR ಕಾಲನಿ ಅಂತ ಈ ಬಡಾವಣೆಗೆ ಹೆಸರು ಬಂತು ಅನ್ನುವಂಥದ್ದು. ಹೀಗಾಗಿ NR ಕಾಲನಿಯ ಇಲ್ಲಿಯ ಸಮಸ್ತ ನಾಗರಿಕರಿಗೆ ಮತ್ತು ಯುವ ಜನಾಂಗಕ್ಕೆ ಇದು ನರಸಿಂಹರಾಜ ಒಡೆಯರ್ ಏನಿದ್ರು ಅವರ ಹೆಸರಿನಲ್ಲಿ ಹೀಗಾಗಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಅದರಲ್ಲೂ ನಮ್ಮ
ನಮ್ಮ ಎನ್ ಆರ್ ಕಾಲೋನಿಯ ಬಹಳ ಮುಖ್ಯವಾದಂಥ ರಸ್ತೆ. BMTC ಬಸ್ ಸ್ಟ್ಯಾಂಡ್ ಕೂಡ ಇದೆ, ಅದರ ಅಪೋಸಿಟೇ ಇರುವಂಥ ಒಂದು ಜಾಗದಲ್ಲಿ ಪುತ್ಥಳಿ ಬಂದಿರೋದ್ರಿಂದ ಇಲ್ಲಿ ಸೃಷ್ಟಿಸಲಾಗಿರುವಂಥ ಇವತ್ತು ನಾವು ಇತಿಹಾಸವನ್ನು ಸ್ಮರಿಸ್ತಾ ಇದ್ದೀವಿ. ಈ ಬಡಾವಣೆಗೆ ಒಡೆಯರ ಕುಟುಂಬದವರು ಏನು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಸ್ಮರಿಸೋದರ ಮೂಲಕ, ನಾವು ಇತಿಹಾಸವನ್ನು ಸ್ಮರಣೆ ಮಾಡೋದರ ಮೂಲಕ ನಮ್ಮ ಸುವರ್ಣ ಯುಗವನ್ನು ಮತ್ತು ಗತವೈಭವವನ್ನು ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ BJPಯ ಕಾರ್ಯಕರ್ತರು, ಹಿರಿಯ ಮುಖಂಡರು ಆಗಿರುವಂಥ ಜ್ಯೋತಿ ಗೌಡ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈ ಬಡಾವಣೆಯ ಮುಂದಿನ ಯುವ ನಾಯಕಿ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ನೋಡಿದಾಗ ತುಂಬ ಖುಷಿಯಾಯಿತು. ನಾನಿರೋದು ಮಲ್ಲೇಶ್ವರಮಲ್ಲಿ. ಲೋಕತಂತ್ರ ಸರಿ ಇಲ್ಲ ಅಂದ್ಬಿಟ್ಟು ಲೋಕತಂತ್ರ ಬೇಕು ಅಂದ್ಬಿಟ್ಟು ರಾಜರ ಕಾಲ ಮುಗಿಸಿ ಲೋಕತಂತ್ರ ತಂದರು. ಡೆಮೋಕ್ರಸಿ ತುಂಬ ಒಳ್ಳೆಯದು ಅಂತ. ಬಟ್ ಆದರೆ ಡೆಮೋಕ್ರಸಿಲಿ ಎಷ್ಟು ಕಿಯೋಸ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು. ಬಟ್ ಅದೇ ರಾಜರನ್ನ ನೋಡೋಕ್ಕೆ ಜನ ಇಲ್ಲಿ ಎಷ್ಟು ಕಿಕ್ಕಿರಿದಿದ್ದಾರೆ ಅಂದರೆ, ಆ ರಾಜರ ಕಾಲ ಅಷ್ಟು ಒಳ್ಳೇದಿತ್ತು ಅವಾಗ ಅನ್ನೋದು ಇವಾಗ ನೋಡಿದ್ರೆ ಮೈ ಜುಮ್ಮನ್ನುತ್ತೆ. ನಾವು ಓದಿರೋದು, ನಮ್ಗೆ ಹೇಳ್ಕೊಟ್ಟಿರೋದು ಏನು ಅಂದರೆ ಡೆಮೋಕ್ರಸಿನೇ ಬೆಸ್ಟು ಅನ್ನೋ ಥರ ಹೇಳ್ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ನಮ್ಮಲ್ಲಿ ಇಂಥ ರಾಜರು ಇದ್ದರು ಅನ್ನೋದು ನಮಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಇಷ್ಟು ಒಳ್ಳೆ ರಾಜರು, ಎಲ್ಲ ರಾಜರು, ನಮ್ಮ ಕರ್ನಾಟಕದ ರಾಜರು ಎಲ್ಲ ಇಷ್ಟು ಚೆನ್ನಾಗಿದ್ದರು. ನಮ್ಮ ಶಿವಾಜಿ ಮಹಾರಾಜ್ ಕೂಡ ಇಲ್ಲಿಯವರೇ, ಅದು ನಮ್ಗೆ ಹೇಳ್ಕೊಟ್ಟಿಲ್ಲ ಸರಿಯಾಗಿ. ಆ ಥರ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಸೊ ರಾಜರು, ನಮ್ಮ ದೇಶದ ರಾಜರೆಲ್ಲ ಇಷ್ಟು ಚೆನ್ನಾಗಿದ್ದರು, ಎಷ್ಟು ಚೆನ್ನಾಗಿ ಅವರ ಪ್ರಜೆಗಳನ್ನ ನೋಡ್ಕೊಳ್ತಾ ಇದ್ರು. ಅದನ್ನು ನೋಡಿ ಇವಾಗ ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ, ನಮ್ಮ BJP ಕಾರ್ಯಕರ್ತರಾಗಲಿ ಅದನ್ನು ಕಲಿಬೇಕು. ಅದನ್ನು ಕಲಿಯೋದು ಒಂದು ದೊಡ್ಡ ವಿಷಯ ಇದೆ. ಅದನ್ನು ಕಲಿತ ಮೇಲೆ ಅವರ ಒಂದು ಕಾಲ್ನಡಿಗೆಯಲ್ಲಿ ಅವರು ಅದೇ ರೀತಿ ಏನು ಅಡ್ಮಿನಿಸ್ಟ್ರೇಷನ್ನ ಮುಂದುವರಿಸಿದ್ರೆ ಅಲ್ಲಿಗೆ ಒಂದು ಸಾರ್ಥಕತೆ ಆಗುತ್ತೆ. ನೋಡಿ, ನರಸಿಂಹರಾಜ ಒಡೆಯರ್ ಅವ್ರದ್ದು ಪುತ್ಥಳಿ ನೋಡೋದಕ್ಕೆ ಅದನ್ನು ಎಷ್ಟು ಜನ ಕಿಕ್ಕಿರಿದ್ರು, ಮೈ ಜುಮ್ ಅಂತಾಯಿತು ನನಗೆ. ಇವಾಗಲೂ ರಾಜರಿಗೆ ಅಂದರೆ ಅಷ್ಟು ಬೆಲೆ ಇದೆಯಲ್ಲ, ಸುಮ್ಮನೆ ಬರುತ್ತಾ ಅದು? ಯಾರೋ ಹೇಳಿದ್ರು ರಾಜರ ಕಾಲ ಹೋಯ್ತು, ಇವಾಗ ಡೆಮೋಕ್ರಸಿ ಅಂತ. ಡೆಮೋಕ್ರಸಿ ಮಾಡಿರೋದೆಲ್ಲ ಬೇರೆ ಒಂದು ಆಟ ಆಡೋದಕ್ಕೆ. ಬೇರೆ ಹೊರದೇಶಗಳು ನಮ್ಮಲ್ಲಿ ಆಟ ಆಡಿಸುತ್ತೆ. ಯಾಕಂದರೆ ಡೆಮೋಕ್ರಸಿ ಯಾರನ್ನು ಬೇಕಾದ್ರೂ ಯಾರ ಮೇಲಾದರೂ ಮಾಡ್ಬಿಡ್ಬೋದು. ಆದರೆ ರಾಜರಾದರೆ ಹೆಂಗೆ ಅಂದರೆ, ರಾಜರು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಪ್ರಜೆಗಳು. ಸೊ ಅದು ನರಸಿಂಹರಾಜ ಒಡೆಯರ್ ಅಂದರೆ ಆ ಹೆಸರನ್ನ ನಮ್ಮ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿ ಮಾಡಬೇಕು. ಇವತ್ತು ಜ್ಯೋತಿಗೌಡ ಅವ್ರ ಜೊತೆ ಬಂದಿದ್ದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅವರು ಇದೇ ಕ್ಷೇತ್ರದವರು. ಅವ್ರಿಗೆ ನನ್ನ ಸೌಹೃದಯದಿಂದ ಅವ್ರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಅವರು ಮುಂದೆ ಇಲ್ಲಿ ಯಶಸ್ವಿಯಾಗಿ ಅವರು ಕಾರ್ಯವನ್ನು ವಹಿಸಲಿ ಅಂತ ನಾನು ಕಾರ್ಪೊರೇಟರ್ ಆಗಿ ಶರಿಗಳು ಒಪ್ಕೊಬೇಕಂದ್ರೆ ಬಿಡಿ. ಅದೆಲ್ಲ